ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೆ ನಮಗೆ ಸ್ಫೂರ್ತಿದಾಯಕ ವ್ಯಕ್ತಿಯಾದಂಥ ಹಾಗೆ ನಿಮ್ಮ ನೆಚ್ಚಿನ ಗಾನ ಕೋಗಿಲೆ ಹಾಗೂ ಈ ನಮ್ಮ ಜಿಲ್ಲೆಯ ನೆಚ್ಚಿನ ಉಪನಿರ್ದೇಶಕರಾದಂಥ ಶ್ರೀ ಮಹೇಶ್ ಪೋದಾರ್ ಸರ್ ಅವರ ಒಂದು ಹೆಸರಿನಲ್ಲಿ ನಾನು ಒಂದು ವಿಶೇಷತೆಯನ್ನು ಕಾಣ್ತಾ ಇದ್ದೀನಿ. ಆ ಒಂದು ವಿಶೇಷತೆಯ ಪದಗಳನ್ನ ಇಲ್ಲಿ ನುಡಿದಿದ್ದ ಒಂದು ಅವಕಾಶವನ್ನು ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮ ಅಂದ್ರೆ ಮಮತೆಯ ರೂಪದ, ಹೇ ಅಂದ್ರೆ ಹೇಮದ ರೂಪದ, ಹೇಮ ವರ್ಣದ ಸರದ, ಶ ಅಂದ್ರೆ ಸರದಾರ, ಪೂ ಅಂದ್ರೆ ಪೂರ್ಣಿಸಿ ಸ್ವರಗಳ, ತ ಅಂದ್ರೆ ತನಿಸಿತ ಮನಗಳ, ದ ಅಂದ್ರೆ ದಾನವ ತೀರಿಸೋ ರಸಿಕನ ರಾಜ ಅಂತ ನಾನು ಅವರಿಗೆ ಅವರು ಇದ್ದಲ್ಲಿ ಎಲ್ಲರ ಮುಖದಲ್ಲಿ ಮಂದಹಾಸ ಇರ್ತದ, ಎಲ್ಲರ ಕಿವಿಯಲ್ಲಿ ಬರೀ ಸ್ವರಗಳ ಇಂಗಿ ಇರ್ತವೆ. ಅದಕ್ಕೆ ನೀವು ಈ ಜಿಲ್ಲೆಗೆ ಅವರನ್ನು ಪಡ್ಕೊಂಡಿದ್ದು ನಿಮ್ಮ ಪುಣ್ಯ ಅಂತ ತಿಳ್ಕೊತೀನಿ. ಹೀಗಾಗಿ ನಾವೊಂದು ಈ ಒಂದು ಸಂಜೆಯ ಸುಮಧುರ ಕಾರ್ಯಕ್ರಮಕ್ಕೆ ಅವರನ್ನ ತಮ್ಮೆಲ್ಲರ ಪರವಾಗಿ, ಈ ವಸತಿ ನಿಲಯದ ನಿಲಯ ಪಾಲಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅವರಿಗೆ ಸಹಿತ ಪುಷ್ಪವನ್ನು ನೀಡಿ ಸ್ವಾಗತವನ್ನು ನೀಡಬೇಕಂತ ಕೇಳ್ತಾ ಇದ್ದೀನಿ. ಶ್ರೀ ಚಲಗಿರಿ ಚೌಧರಿ ಸರ್ ಅವರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರಿಗೂ ಸಹಿತ ಪುಷ್ಪವನ್ನು ನೀಡಿ ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಪುಷ್ಪವನ್ನು ನೀಡಿ ಗೌರವ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸುಂದರ ಸಾಯಂಕಾಲದ ಗೋಧುಳಿಯ ಸಮಯದಲ್ಲಿ ಬೇಂದ್ರೆಯವರ ಮಾತು ನೆನಪುತ್ತಾ ಇದೆ. ಎಂತ ಚಂದದ ಬಳ್ಳಿ ಚೆಲ್ಲವರಿ ಎಂಬುದಿಲ್ಲಿ ಚೆಲುವ ನಡೆಸುವ ಜಾಣ ಬಂದು ನೋಡು. ಹೂವಳ್ಳಿ ಎನ್ನುವುದಲ್ಲಿ ಸುಳಿದಿತ್ತು ಚಂದದಲ್ಲಿ ಲಿಪಿಯ ರೂಪವನ್ನು ಆಂತು ನಿಂದಿರುವುದೇ ಅನ್ನುವ ಬೇಂದ್ರೆಯವರ ಮಾತನ್ನು ಯಾಕೆ ನಾನು ಇವತ್ತು ನೆನಪಿಸ್ಕೊಂಡೆ ಅಂತಂದ್ರೆ, ಸೌಂದರ್ಯವನ್ನು ನಾವು ಸೇರ್ಬೇಕಾದ್ರೆ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕಲಸಟ್ಟಿಯವರು ಹಾಸ್ಟೆಲ್ ಬರಬೇಕು ಅಂತಕ್ಕಂಥ ಮಾತನ್ನ ನಾನು ಬಹಳ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿ ವಾಸ್ತವ್ಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಅತ್ಯಂತ ಮೃದು ಸ್ವಭಾವದ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು. ಅವರಿಗೆ ನಾವು ಎಷ್ಟು ಹೊಗಳಿದರೂ ಕೂಡ ಪದಗಳೇ ಸಾಲೋದಿಲ್ಲ. ಅವರನ್ನ ನಾವೆಲ್ಲ ಅನುಕರಣೀಯ ಅಂತ ಹೇಳಿ ಹೇಳ್ತಾ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕರೆಸತಕ್ಕಂಥ ಸನ್ಮಾನ್ಯ ಶ್ರೀ ಪೋದಾರ್ ಸಾಹೇಬ್ ಅವರೇ, ಮಹೇಶ್ ಪೋದಾರ್ ಸರ್ ಅವರೇ, ಅದೇ ತರನಾಗಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಬೋಧನೆಯನ್ನು ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರೇ ಹಾಗೂ ನಮ್ಮ ನೆಚ್ಚಿನ ಸಹಾಯಕ ನಿರ್ದೇಶಕರು, ಹಿರಿಯರು, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ
ಅತ್ಯಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿ ಅತ್ಯಂತ ಅಪಾರ ಅನುಭವಗಳಿರ್ತಕ್ಕಂಥ ಅಧಿಕಾರಿಗಳಾದ BJ ಇಂಗ್ಲಿಷ್ ಅವರು. ನಮ್ಮ ಮಹೇಶ್ ಸರ್ ಬಂದ ಮೇಲೆ ನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತೆ ನೂತನವಾಗಿ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಕೂಡ ನಮ್ಮೆಲ್ಲರಿಗೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಪ್ರತಿ ವಸತಿ ನಿಲಯಕ್ಕೆ ವಾರಕ್ಕೊಂದು ಸಾರಿ ವಸತಿ ನಿಲಯಕ್ಕೆ ಭೇಟಿ ಮಾಡಿ ಅಲ್ಲಿನ ಮಾನವರ ಎತ್ತನ ಕೂಡಲೇ ಎತ್ತನಿಂದ ಸಂಬಂಧವೇ ಅನ್ನೋ ಹಾಗೆ ನಾವು ಅಶೋಕ್ ಸರ್ ಹಾಸ್ಟೆಲ್ ನಮ್ಮ ಹಾಸ್ಟೆಲ್ಗಳಲ್ಲೇ ನಾವು ದಿನ ಕೆಲಸ ಮಾಡಬೇಕಾಗಿತ್ತು. ದಿನ ಅದೇ ವಿದ್ಯಾರ್ಥಿಗಳು, ಅದೇ ಹಾಸ್ಟೆಲ್, ಅದೇ ಸಿಬ್ಬಂದಿ. ಈಗ ಒಂದು ಹೊಸದೇನಪ್ಪಾ ಅಂದ್ರೆ ಎಲ್ಲರೂ ಕೂಡ ನಮ್ಮ ಸಹೋದರಿಯರು ಬಾಲಕರ ವಸತಿ ನಿಲಯಕ್ಕೆ ಬಂದು ಮತ್ತು ನಾವೆಲ್ಲರೂ ಕೂಡ ಬೇರೆ ಬೇರೆ ವಸತಿ ನಿಲಯದ ವಾರ್ಡನ್ಗಳು ಕೂಡ ಈ ಒಂದು ವಸತಿ ನಿಲಯಕ್ಕೆ ಬಂದು ಎಲ್ಲರೂ ಜೊತೆಗಿರುವುದರಿಂದ ನಮ್ಮಲ್ಲಿ ಒಂದು ಸಹೋದರತ್ವ ಭಾವನೆ ಬೆಳಲಿಕ್ಕೂ ಈ ಒಂದು ಕಾರ್ಯಕ್ರಮ ಬಹಳ ಕಾರಣೀಭೂತ ಆಗ್ತದೆ. ಜೊತೆಗೆ ಮಕ್ಕಳಿಗೆ ವಿಶೇಷ ಉಪನ್ಯಾಸಗಳಿಂದ SSLC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪಾಠ ಬೋಧನೆ ಮಾಡುವುದು, ಜೊತೆಗೆ ಅವರ ಒಂದು ಜೊತೆ ಆಟ ಆಡುವುದು, ಬೆಳಿಗ್ಗೆ ಮತ್ತೆ ಸ್ವಚ್ಛತೆ ಕಾರ್ಯಕ್ರಮ, ಹೀಗೆ ಒಂದು ದಿವಸ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಜೊತೆ ಇರುವುದರಿಂದ ನಮಗೂ ಕೂಡ ಒಂದು ಉತ್ಸಾಹ ಮನೋಭಾವನೆ ನಮ್ಮಲ್ಲಿ ಈ ಕಾರ್ಯಕ್ರಮದಿಂದ ಬರ್ತದೆ. ಹೆಚ್ಚಿಗೆ ಮಾತನಾಡದೆ ನಮ್ಮ BJ ಇಂಗ್ಲಿಷ್ ಅವರು ಹಿರಿಯರು ಮತ್ತು ಮೆಂಟರ್ ಅವರು ಇನ್ನೂ ಮಾತನಾಡುವುದಾರ. ನಮ್ಮಗಿಂತಲೂ ಹೆಚ್ಚು ಮುಖ್ಯವಾಗಿ ನಮ್ಮ ಉಪನಿರ್ದೇಶಕರ ಮಾತುಗಳನ್ನು ನಾವೆಲ್ಲ ಕೇಳಬೇಕಾಗಿದೆ. ಯಾಕೆಂದ್ರೆ ಅವರು ಬರೀ ಮಾತನಾಡುವುದಿಲ್ಲ, ಜೊತೆಗೆ ಗಾನ ಸುಧೆಯನ್ನು ಕೂಡ ನಮಗೆಲ್ಲ ಉಣಬಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ಸುಮಧುರ ಸಂಗೀತವನ್ನು ನಾವು ಅವರಿಂದ ಕೇಳಿ ಆನಂದಿಸೋಣ. ಸುಮಾರು 4-5 ವರ್ಷಗಳಾಯ್ತು ನಾವು ಅವರಿಗೆ ಇಲ್ಲಿ ಹೋದ ಮೇಲೆ ಬಾಗಲಕೋಟೆ ಹೋದಾಗ ಸರ್ ಒಂದು ಮೆಸೇಜ್ ಮಾಡಿದ್ದೆ ನಾನು, ಸರ್ ನಾವು ನಿಮ್ಮ ಒಂದು ಗಾನ ಸುಧೆಯನ್ನು ಕೇಳೋದನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಸರ್, ದಯವಿಟ್ಟು ನಮಗೆ ಮತ್ತೆ ನೀವು ಬರಬೇಕು ಅಂತ ಹೇಳಿ ಅವಾಗಲೇ ಹೇಳಿದ್ದೆ ನಾನು. ಆ ಒಂದು ಅವಕಾಶ ದೇವರು ನಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾನೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲಾ ನಿಲಯ ಪಾಲಕರು, ವಿಜಯಪುರ ತಾಲೂಕಿನ ಎಲ್ಲಾ ನಿಲಯ ಪಾಲಕರು ಒಳ್ಳೆಯ ಒಂದು ವಸತಿ ನಿಲಯಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವುದರ ಮುಖಾಂತರ ವಿದ್ಯಾರ್ಥಿಗಳ ಒಂದು ಪ್ರಗತಿಗಾಗಿ, ಅವರ ಏಳಿಗೆಗಾಗಿ ಇವತ್ತಿನ ಮಕ್ಕಳೇ ಈ ನಾಡಿನ ನಾಗರಿಕರಾಗ್ತಕ್ಕಂಥವರು, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ನಾವೆಲ್ಲ ಹೊರಹೊಮ್ಮಿಸಲಿಕ್ಕೂ ಕೂಡ ಇದೊಂದು ಕಾರಣೀಕರ್ತಾಗಿರ್ತದ ಕಾರ್ಯಕ್ರಮ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾನೆ, ಮಗುವಿನಲ್ಲಿ ಇರ್ತಕ್ಕಂಥ ಸೂಕ್ತ ಶಕ್ತಿಗಳನ್ನ ಹೊರಹಾಕುವುದೇ ಶಿಕ್ಷಣ ಅಂತ. ಅವರಿಗೆಲ್ಲ ಆಡ್ಲಿಕ್ಕೆ, ಭಾಷಣ ಮಾಡ್ಲಿಕ್ಕೆ ಮತ್ತು ಏನಾದ್ರೂ ಅವರಲ್ಲಿ ಪ್ರತಿಭೆ ಇದ್ರೆ ಅವುಗಳೆಲ್ಲ ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸಾಹೇಬರು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ತಾವು ನಮ್ಮ ಸ್ನೇಹಿತರು ಹೇಳಿದ್ರು ನಾನು 10ನೇ ತರಗತಿ ಮಕ್ಕಳಿಗೆ ಮಾತಾಡ್ತೀನಿ ಅಂತ. ಹೌದು, ನಾನು ಎಲ್ಲ ಕಡೆ 10ನೇ ತರಗತಿ ಮಕ್ಕಳಿಗೂ ಮಾತಾಡ್ತೀನಿ, ಇಲ್ಲ ಅಂತಲ್ಲ. ಅದು ಏನಾಗೈತಪ್ಪ ಅಂತಂದ್ರ ಎಲ್ಲರೂ ಬರೀ 10ನೇ ತರಗತಿ ಬಗ್ಗೆ ಮಾತಾಡಿ 6ರಿಂದ 9ನೇ ತರಗತಿ ಮಟ್ಟ ಬರುವಂತ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಅಭ್ಯಾಸ ಮಾಡಬಾರ್ದು ಅಂತ ತಿಳ್ಕೊಬೇಡ್ರಿ. ನಾವು ಏನ್ ತಪ್ಪು ಮಾಡ್ಯಾವಂದ್ರೆ ನನಗೂ ಅನಿಸ್ತದ, ಏನಪ್ಪ BA ಆಗಿ ನಾವು ಬರೀ 10ನೇ ತರಗತಿ ಹೋಗುದು, ನೀವು ಹಂಗೆ ಓದ್ಬೇಕು, ನೀವು ಹಿಂಗೆ ಓದ್ಬೇಕು, ನೀವು ಅವಾಗ ಹೇಳ್ಬೇಕು, ಇವಾಗ ಹೇಳ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಬರೀಬೇಕು, ಓದ್ಬೇಕು, ಚಿತ್ರ ಬಿಡಿಸ್ಬೇಕು, ನಕಾಶೆ ಬಿಡಿಸ್ಬೇಕು, ಎಲ್ಲ ಹೇಳಿ ಉಳಿದ ಆ ಹುಡುಗರು ಆ ಗಿಡದಾಗಿನ ಮುಂದೆ ಕೈ ಬಿಟ್ಟಂಗೆ ನಮ್ಗೆ ನೋಡ್ತಿರ್ತಾವ. ನನಗೆ ಅನಿಸ್ತಾ ಆ ಹುಡುಗರು ಅಂತಾವು ನಾವು 9ನೇ ತರಗತಿಯಿಂದ 10ನೇ ತರಗತಿಗೆ ಯಾಕಾದ್ರೆ ಬಂದೇವಪ್ಪ ಅಂತಾವು. ಅಲ್ಲಿ ಇರ್ಬೇಕಾಗಿತ್ತು ನಾವು ಅಂತೇಳಿ. ಅಂದ್ರೆ ನನ್ನಲ್ಲಿ ಎಲ್ಲರೂ ಬರೋದು ಬರೀ 10ನೇ ತರಗತಿ ಹೇಳುದು, ಎಲ್ಲರೂ ಬರೋದು 10ನೇ ತರಗತಿ ಹೇಳುದು. ಮನ್ಯಾಗ ಅಪ್ಪವ ಈ ವರ್ಷ 10ನೇ ತರಗತಿ ಅದಿ ಸರಿಯಾಗಿ ಓದು ಅಂತ ಹೇಳುದು. ಮತ್ತೆ ಹೊರಗಡೆ ಹೋದು ನೀ 10ನೇ ತರಗತಿ ಅದೀಪ, ಹೋಗಿ ನೀವು ಆಟ ಆಡ್ಕೊಂಡು ಓದು ಅಂತ ಹೇಳುದು. ಇವೆಲ್ಲ ಆಗ್ಬಾರ್ದು. ನಾನೊಬ್ಬ ಶಿಕ್ಷಣಾಧಿಕಾರಿಯಾಗಿ ನನಗೆ ಗೊತ್ತಿದೆ ಸತ್ಯ ಏನಂತ. ನಾವು ಮಕ್ಕಳಿಗೆ ಬರೀ ಕೇವಲ ಒಂದೇ ವರ್ಗಕ್ಕೆ ಪ್ರೋತ್ಸಾಹ ಕೊಡೋದು, ಒಂದೇ ವರ್ಗಕ್ಕೆ ಪ್ರಾಮುಖ್ಯತೆ ಕೊಡೋದು ಶಿಕ್ಷಣದ ವ್ಯವಸ್ಥೆಗೆ ಅದು ಸರಿಯಾದ ಕ್ರಮವಲ್ಲ. ಇಲ್ಲಿ ನಮ್ಮ ಇದಕ್ಕಿರ್ತಕ್ಕಂಥ 6ನೇ ತರಗತಿ ಮಕ್ಕಳು ನೀವೆಲ್ಲ ಇದ್ದೀರಿ, 6ರಿಂದ 10ನೇ ತರಗತಿ ಬರುವಂತ ಮಕ್ಕಳು ಕರಾಳ ದಿನಗಳನ್ನ ಕಳೆದು ಊಟ ಕೊಟ್ಟಾಗ ಊಟ ಮಾಡಿ, ಒಮ್ಮೊಮ್ಮೆ ಉಪವಾಸನೂ ಇದ್ದು, ನೀರಿಲ್ದಾಗ ನೀರು ಬರೋ ಮಟ್ಟ ವೇಟ್ ಮಾಡಿ, ಎಲ್ಲವನ್ನೂ ಅನುಭವಿಸಿ
ಇವತ್ತ ನಿಮ್ಮ ಎದುರಿಗೆ ಬಂದು ಬಿಯುವಾಗಿ ನಾನು ಮಾತಾಡಕತ್ತೀನಿ ಅಂದ್ರೆ ನಮ್ಮ ಘನ ಸರ್ಕಾರದ ಇಂಥ ವಸತಿ ನಿಲಯಗಳೇ ನನ್ನ ಈ ಮಟ್ಟಕ್ಕೆ ಬೆಳೆಸಿದವು. ಯಾಕೆ ಹೇಳಿ ಮಾತಾಡಕತ್ತೀನಿ ಅಂದ್ರೆ ನೀವೆಲ್ಲ ಮಕ್ಕಳು ತಿಳ್ಕೊಳ್ಬೇಕು, 6ನೇ ತರಗತಿಯಿಂದ 10ನೇ ತರಗತಿ ಮಟ್ಟ ಏನು ಬಂದಿರಿ, ನೀವು ಯಾವುದೇ ಚಿಂತೆಯನ್ನು ಮಾಡಬಾರ್ದು. ಇವೆಲ್ಲರೂ ಬಡತನದಿಂದ ಬಂದಿರತಕ್ಕಂಥ ಮಕ್ಕಳೇ. ನಮ್ಮ ಅಪ್ಪ ಅಮ್ಮ ದುಡಿತಾರೆ, ನಮಗೆ ಮನೆ ಇಲ್ಲ, ನಮಗೆ ಭೂಮಿ ಇಲ್ಲ, ಇವ್ಯಾವ ಚಿಂತೆಯನ್ನು ನೀವು ಮಾಡಬಾರ್ದು. ಈ ದೇಶದೊಳಗ ಬದುಕು ಕಟ್ಟಿಕೊಳ್ಳೋರು ಯಾರಪ್ಪ ಅಂದ್ರೆ ಯಾರು ಬಡತನದೊಳಗ ನರಳುತ್ತಿರ್ತಾರೆ, ಯಾರು ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಕಷ್ಟಗಳನ್ನು ಎದುರಿಸ್ತಿರ್ತಾರೆ, ಯಾರು ಹೋರಾಟವನ್ನ ಮಾಡ್ತಾರೆ, ಯಾರು ಸಂಘರ್ಷವನ್ನು ಎದುರಿಸ್ತಾರೆ, ಯಾರು ಛಲ ಬಿಡದೆ ತಮ್ಮ ಗುರಿಯನ್ನು ಮುಟ್ಟಕ್ಕೆ ಸತತ ಪ್ರಯತ್ನ ಮಾಡ್ತಾರೆ, ಅಂತವರು ಮಾತ್ರ ಯಶಸ್ಸನ್ನು ಗಳಿಸಕ್ಕೆ ಸಾಧ್ಯ ಆಗ್ತದೆ. ನೀವು ಕೂಡ ನಿಮ್ಮ ಬಡತನ ನಿಮಗೆ ಶಾಪವಾಗಬಾರದು ಎಂದು ನೀವು ವಿಚಾರ ಮಾಡಬಾರದು. ನಾ ಬಂದೇನೆ, ಕಲಿಯಕ್ಕೆ ಬಂದೇನೆ, ಕಲಿತೀನಿ. ನಿಮಗೊಂದು ಮಾತು ಹೇಳ್ತೀನಿ, ನಿಮ್ಮ ಪಡೆಯುವಂತ ವಿದ್ಯೆಯ ಮುಂದೆ ಯಾವ ಆಸ್ತಿಯೂ ಸರಿಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಜಗತ್ತು, ಇಡೀ ವಿಶ್ವವನ್ನು ಆಳ್ತಕ್ಕಂಥದ್ದು ಹಣ ಅಲ್ಲ. ಇವತ್ತು ಅಮೆರಿಕದಂತ ದೇಶ ಶ್ರೀಮಂತ ದೇಶ, ನಮ್ದು 4ನೇ ಶ್ರೀಮಂತ ದೇಶ. ಹಣದಿಂದ ನಾವು ಏನು ಮಾಡಕ್ ಆಗೋದಿಲ್ಲ. ನಾವು ಜೀವನ ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಆದ್ರೆ ಇವತ್ತು ಇಡೀ ವಿಶ್ವವನ್ನೇ ನಿಯಂತ್ರಣ ಮಾಡ್ತಕ್ಕಂಥ ಏಕೈಕ ಶಕ್ತಿ ಯಾವುದಪ್ಪ ಅಂದ್ರೆ ಮನುಷ್ಯನ ಜ್ಞಾನ. ಅಂತ ಜ್ಞಾನವನ್ನ ಸಂಗ್ರಹ ಮಾಡುವಂತ ಸುವರ್ಣ ಅವಕಾಶ ದೇವರು ನಿಮಗೆ ಕೊಟ್ಟಿದ್ದಾನೆ. काय केलं मी त्यांचा केलं पाहिजे काय काय केलं